ಅಕ್ರಮವಾಗಿ ಗೋಮಾಂಸ ಮಾರಾಟ ಮಾಡುತ್ತಿದ್ದ ಅಂಗಡಿ ಮೇಲೆ ದಾಳಿ ನಡೆಸಿ ಸುಮಾರು 4 ಟನ್ಗೂ ಹೆಚ್ಚು ಗೋಮಾಂಸವನ್ನು ವಶಪಡಿಸಿಕೊಂಡ ತಹಶೀಲ್ದಾರ್ ಎಂ ಮಮತಾ. ಪಟ್ಟಣದ ಮುಸ್ತಫಾ ಬೀದಿಯಲ್ಲಿ ಅನಧಿಕೃತವಾಗಿ ಗೋವುಗಳನ್ನು ಕಡಿದು ಮಾಂಸ ಮಾರಾಟ ಮಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಪಡೆದು ದಾಳಿ ನಡೆಸಿದ ತಹಶೀಲ್ದಾರ್ ಮಮತಾ ಪುರಸಭೆಯಿಂದ ಯಾವುದೇ ಅನುಮತಿ ಇಲ್ಲದೆ ಅನಧಿಕೃತವಾಗಿ ಅಂಗಡಿಗಳ ಮುಂಭಾಗ ಬೀಗ ಹಾಕಿಕೊಂಡು ಗೋಮಾಂಸ ಕಡಿಯುತ್ತಿರುವುದು ಗಮನಿಸಿದ ಅವರು ಪುರಸಭೆ ಆರೋಗ್ಯಾಧಿಕಾರಿ ಲೋಹಿತ್ ಸಿಬ್ಬಂದಿಯವರನ್ನು ಕರೆಸಿ ಬೀಗವನ್ನು ಒಡೆದು ಬಾಗಿಲು ತೆರೆದಾಗ ಸುಮಾರು 4ಕ್ಕೂ ಹೆಚ್ಚು ಗೋವುಗಳನ್ನು ಕಡಿದು ಗೋಮಾಂಸ ಮಾರಾಟ ಮಾಡಲು ಇಟ್ಟಂತಹ ಗೋಮಾಂಸವನ್ನು ವಶಪಡಿಸಿಕೊಂಡು ಯಾರು ಮಾರಾಟ ಮಾಡಲು ಯತ್ನಿಸಿದವರ ಮೇಲೆ ಕಠಿಣವಾಗಿ ಪ್ರಕರಣ ದಾಖಲಿಸುವಂತೆ ಎಚ್ಚರಿಕೆ ನೀಡಿದರು. ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು. ಅದು ಓಪನ್ ಆಗಲ್ಲ ಮೇಡಮ್. ಅದು ಓಪನ್ ಆಗಲ್ಲ ಮೇಡಮ್. ಅದು